ಶಿಲೆಯೊಳಗನ ಪಾವಕನಂತೆ, ಉದಕದೊಳಗನ ಪ್ರತಿಬಿಂಬದಂತೆ, ಬೀಜದೊಳಗನ ವೃಕ್ಷದಂತೆ, ಶಬ್ದದೊಳಗನ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ. ಭಾವಾರ್ಥ: ಶಿಲೆಯೊಳಗೆ ಅಗ್ನಿ ಇದೆ ಅದೃಶ್ಯವಾಗಿ, ಜಲದೊಳಗೆ ಪ್ರತಿಬಿಂಬವಿದೆ ಅಲಿಪ್ತವಾಗಿ, ಬೀಜದೊಳಗೆ ವೃಕ್ಷವಿದೆ ಅವ್ಯಕ್ತವಾಗಿ, ಶಬ್ದದೊಳಗೆ ನಿಶ್ಶಬ್ದವಿದೆ ಅಭೇದ್ಯವಾಗಿ. ಅದರಂತೆ ಶರಣನಲ್ಲಿ ಸಕಲ ಜೀವ ಜಂತುಗಳಲ್ಲಿ ಹಾಗೂ ಅತ್ಯಂತ ವಿಸ್ತಾರವಾದ ವಿಶ್ವದಲ್ಲಿ ಪರಶಿವನು ನೆಲೆಸಿದ್ದಾನೆ. ಅವನು ಎಲ್ಲದರ ಆತ್ಮ. ಅವನು ಅದೃಶ್ಯ, ಅಲಿಪ್ತ, ಅವ್ಯಕ್ತ ಹಾಗೂ ಅಭೇದ್ಯ. ಇಂದ್ರಿಯಗಳು ಅವನನ್ನು ಕಾಣವು. ಯಾವುದೇ ವಸ್ತುವಿನಿಂದ ಅವನು ಲಿಪ್ತನಾಗ. ಗುಣಗಳಾಗಲಿ ಕ್ರಿಯೆಗಳಾಗಲಿ ಅವನಲ್ಲಿ ಇಲ್ಲವಾಗಿ ಅವನು ಸದೈವ ಅವ್ಯಕ್ತ. ಅಷ್ಟೇ ಏಕೆ, ಅವನ ನಿಲುವನ್ನು ಭೇದಿಸುವ ಶಕ್ತಿ ಯಾವ ಶಸ್ತ್ರಗಳಿಗೂ ಯಾವ ಶಬ್ದಗಳಿಗೂ ಇಲ್ಲ. ಅವನು ಮನ ಬುದ್ಧಿಗಳನ್ನು ಮೀರಿದ ಪ್ರಶಾಂತ ತತ್ವ.